ಅಕ್ಕ ತುಂಬ ನೋವಾಗ್ತಿದ್ಯೇನೆ. ಸ್ವಲ್ಪ ಅಷ್ಟೇ ಕಾವ್ಯ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತದೆ ತುಂಬ ನೋವಾಗ್ತಿದೆ ಅಂತ. ಆದರೂ ಸುಳ್ಳು ಹೇಳ್ತಿದ್ಯಲ್ಲಕ್ಕ. ಪ್ರೇಮಾ, ಎಂತ ನಿಸ್ವಾರ್ಥಿನಮ್ಮ ನೀನು. ನಮ್ಮ ಪ್ರಾಣ ಉಳಿಸೋದಕ್ಕೋಸ್ಕರ ನಿನ್ನ ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಟ್ಟಿಯಲ್ಲ. ಪೇನ್ ಕಿಲ್ಲರ್ ಕೊಟ್ಟಿದ್ದೀನಿ, ಸದ್ಯಕ್ಕೆ ನೋವಾಗಲ್ಲ. ಆದರೆ ತುಂಬ ಡೀಪ್ ಕಟ್ ಆಗಿರೋದ್ರಿಂದ 12 ಸ್ಟಿಚ್ ಹಾಕ್ಬೇಕಾಯ್ತು. ರಾಣಿ ತಗೋ, ಇದರಲ್ಲಿ ಪ್ರೇಮ ತಗೊಳ್ಳೋ ಮೆಡಿಸಿನ್ಸ್ ಎಲ್ಲ ಇದ್ದಾವೆ. ಪ್ರೇಮ, ಆ ಮೆಡಿಸಿನ್ಸ್ನ ಒಂದಿನ ಮಿಸ್ ಮಾಡದೆ ತಗೋಬೇಕು. ನೀನು ಬೇಗ ಹುಷಾರಾಗ್ತೀಯ, ಸರಿನಾ? ಸರಿ ರಾಮ್. ಹೃದಯವು ಕಳೆದಿದೆ ನಿನಗಾಗಿ, ಜೀವದನೇ ಏನೇನು ಹಸಿ ಬಿಸಿ ಕನಸಿವೆ ನವಿರಾಗಿ, ತೀರದಲ್ಲಿ ಮೈ ಮರೆತೆ ಸೆಳೆಯುವ ಅಲೆಯಲ್ಲಿ ಸಿಹಿಯಾಗಿ, ನೂಕುತ್ತಿದೆ ತಂಗಾಳಿ ಬಯಕೆಯ ಬಲೆಯಲ್ಲಿ ಬಿಗಿಯಾಗಿ. ಕೇರ್ಫುಲ್ ಪ್ರೇಮ. ದೇವ್ರೆ, ರಾಮ್ ನನ್ನ ಕಾಳಜಿ ಮಾಡ್ತಾ ಇರೋದು ನೋಡ್ತಿದ್ರೆ ನಾನು ಮತ್ತೆ ಪುಟ್ಟು ಮಗು ಆಗ್ಬಿಡ್ತೀನಿ ಅನ್ಸತ್ತೆ. ಏನು ಯೋಚನೆ ಮಾಡ್ತಿದ್ದೀಯ ಪ್ರೇಮ? ಏನೂ ಇಲ್ಲ. ರಾಣಿ, ಇವಳನ್ನ ಹುಷಾರ ಮನೆ ಕರ್ಕೊಂಡು ಹೋಗು. ನಿಮ್ಮ ತಂದೆಯವ್ರನ್ನ ನಾನು ಚೆಕ್ ಮಾಡಿ ಮನೆ ಕಳಿಸ್ತೀನಿ. ಸರಿ ಅಣ್ಣ. ಹುಷಾರು. ಥ್ಯಾಂಕ್ ಯು ಸೋ ಮಚ್ ಕಣ್ರೆ ಬಂದಿದ್ದಕ್ಕೆ. ನಂಗಂತ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ನಮಗೂ ನೀನು ನೋಡಿ ತುಂಬಾ ಖುಷಿ ಆಯ್ತು ಕಾವ್ಯ. ಅಂದಾಗೆ ನನ್ ಮದ್ವೆಗ್ ಬರೋದ್ ಮಿಸ್ ಮಾಡ್ಬೇಡ. ಮಿಸ್ ಮಾಡಿದ್ರೆ ನಾನು ನಿಂಗ್ ಮಾತಾಡ್ಸಲ್ಲ. ಇಲ್ಲಪ್ಪ, ಖಂಡಿತವಾಗ್ಲೂ ಬರ್ತೀನಿ. ಸಾಧ್ಯ ಆದ್ರೆ ನಿನ್ ಗಂಡನ್ ಕರ್ಕೊಂಬಾ, ನಮ್ಗೂ ನೋಡ್ದಾಗತ್ತೆ. ಶ್ಯೂರ್ ಕಣೆ. ಬಾಯ್ ಬಾಯ್. ಟೇಕ್ ಕೇರ್. See ya. Bye. 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 ಮಹಾದೇವ್, ಐ ಆಮ್ ಸಾರಿ. ನನ್ನ ಫ್ರೆಂಡ್ಸ್ ನಿನ್ನ ಡ್ರೈವರ್ ಅಂತ ಕರೆದ್ಬಿಟ್ರು. ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇದನ್ನ ಮನ್ಸಲ್ಲಿ ಇಟ್ಕೋಬೇಡ. ಅದೇ ಇವತ್ತಿನ ಮದುವೆಯಲ್ಲಿ ಆ ಚಂದ್ರಕಾಂತ್ ಕುಟುಂಬದವರು ಎಲ್ಲಾನು ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ರಲ್ವಾ? ಹೌದೇ ಶ್ರೀಧರ್, ಎಲ್ಲ ಶಾಸ್ತ್ರಗಳು ತುಂಬಾ ಚೆನ್ನಾಗಾಯ್ತು. ಕವ್ಯ, ಪ್ರೇಮ ಎಲ್ಲಿ? ಅದು ರಾಣಿಯವ್ರ ತಂದೆಗೆ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಅಕ್ಕನೂ ರಾಣಿ ಹಾಸ್ಪಿಟಲ್ಗೆ ಹೋದ್ರು. ಬಂದ್ರಲ್ಲ?
ಅಕ್ಕ ಏನಾಯ್ತೆ? ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಪ್ರೇಮಾ ಏನಾಯ್ತಮ್ಮ? ಕೈಗೆ ಬ್ಯಾಂಡೇಜ್ ಹಾಕೊಂಡಿದ್ಯಾ? ರಾಣಿ ಏನಾಯ್ತು? ಆಟೋದಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಆಯ್ತಾಕ? ಏನೂ ಇಲ್ಲ ಕಾವ್ಯ, ಸಣ್ಣ ಗಾಯ ಅಷ್ಟೆ. ಸಣ್ಣ ಗಾಯ ಏನಿಲ್ಲ ಅಕ್ಕ, ತುಂಬಾ ದೊಡ್ಡ ಗಾಯನೇ ಆಗಿದೆ. ರಾಮ್ ಡಾಕ್ಟ್ರು 12 ಹೊಲ್ಗೆನೆ ಹಾಕಿದ್ದಾರೆ. ಚಾಕು ತುಂಬಾ ಒಳಗಡೆನೆ ಹೋಗಿತ್ತು. ಅಯ್ಯೋ ದೇವ್ರೆ, ಏನಾಯ್ತು ರಾಣಿ? ಚಾಕು ಅಂತೆಲ್ಲ ಹೇಳ್ತಿದ್ಯಾ, ಏನಾಯ್ತು? ಕಲ್ಯಾಣಿ ಅಮ್ಮ, ಇವತ್ತೇನಾಯ್ತು ಗೊತ್ತಾ? ಏನಕ್ಕ ಇದು? ಯಾಕಿಂತ ರಿಸ್ಕ್ ತಗೊಳಕ್ ಹೋದೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಪ್ರೇಮಕ್ಕ ಏನಾದ್ರೂ ಇವತ್ತು ತಡಿದೆ ಇದ್ದಿದ್ರೆ ಚಾಕು ರಾಮ್ ಡಾಕ್ಟರ್ ಹೊಟ್ಟೆ ಒಳಗಡೆನೆ ಹೋಗ್ತಿತ್ತು. ಅಯ್ಯೋ ಭಗವಂತ, ಅಲ್ಲಮ್ಮ ಪ್ರೇಮ, ಎಷ್ಟು ದೊಡ್ಡ ಗಾಯ ಆಗಿದೆ. ಚಾಕು ಏನಾದ್ರೂ ರಾಮ ಹೊಟ್ಟೆಗೆ ಹೋಗಿದ್ರೆ? ಅಯ್ಯೋ ದೇವ್ರೆ. ಅಲ್ಲಮ್ಮ ಪ್ರೇಮ, ನೀನ್ ತೆಟ್ಟೋಗಿದ್ದೆ, ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ ಪ್ರಾಣಿಗೆ ಅಪಾಯ ಆಗ್ತಿತ್ತಲ್ಲ. ಅಯ್ಯೋ ಏನಮ್ಮ ಇದೆಲ್ಲ? ಅಕ್ಕ ಇವತ್ತು ರಾಮ್ ಡಾಕ್ಟರ್ ಪ್ರಾಣ ಉಳಿಸಿದ್ರು ಕಲ್ಯಾಣಿ ಅಮ್ಮ. ಸರಿಯಾದ ಸಮಯಕ್ಕೆ ಅಕ್ಕ ಹೋಗಿ ಏನಾದ್ರೂ ತಡಿದೆ ಇದ್ದಿದ್ರೆ ದೊಡ್ಡ ಅನಾಹುತನೇ ಆಗ್ತಿತ್ತು. ಅಲ್ಲಿ ಎಲ್ರು ಗಾಬರಿ ಆಗ್ಬಿಟ್ಟಿದ್ರು. ಅಲ್ಲಿ ಇದ್ದವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಿರ್ಲಿಲ್ಲ. ಆ ಮನುಷ್ಯ ಎಲ್ಲಿ ಅವ್ರು ಚುಚ್ಚು ಬಿಡ್ತಾನೆ ಏನೋ ಅಂತ ಭಯದಲ್ಲೇ ನಿಂತಿದ್ರು. ತನ್ನ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರು ಅದನ್ನ ಲೆಕ್ಕಿಸದೆ ಹೋಗಿ ಚಾಕುನ ಹಿಡ್ಕೊಂಡ್ರು. ದೇವ್ರೆ, ಏನಕ್ಕ ಇದೆಲ್ಲ? ಇಷ್ಟೆಲ್ಲ ಯಾರಾದ್ರೂ ರಿಸ್ಕ್ ತಗೋತಾರ? ಕೇರ್ಫುಲ್ ಆಗಿರ್ಬೇಕು ತಾನೆ. ನೋಡು, ಮೊದ್ಲು ನೀನ್ ರೆಸ್ಟ್ ಮಾಡ್ಬೇಕು. ಬಾ ಬಾ, ಎಂತ ಕೆಲಸ ಮಾಡ್ಕೊಂತೀಯಕ್ಕ? ಅಕ್ಕ, ತುಂಬಾ ನೋವಾಗ್ತಿದ್ಯೇನೆ? ಸ್ವಲ್ಪ ಅಷ್ಟೇ ಕಾವ್ಯ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತದೆ ತುಂಬಾ ನೋವಾಗ್ತಿದೆ ಅಂತ. ಆದ್ರೂ ಸುಳ್ಳು ಹೇಳ್ತಿದ್ಯಲ್ಲಕ್ಕ. ಪ್ರೇಮಾ, ಎಂತ ನಿಸ್ವಾರ್ಥಿನಮ್ಮ ನೀನು. ರಾಮ್ ಪ್ರಾಣ ಉಳಿಸೋದಕ್ಕೋಸ್ಕರ ನಿನ್ ಜೀವಕ್ಕೆ ಅಪಾಯ ತಂದ್ಕೊಂಡ್ಬಿಟ್ಟಿಯಲ್ಲ. ನಿಜವಾಗ್ಲು ನಿನ್ ಪ್ರೀತಿ ತುಂಬಾ ದೊಡ್ಡದು. ಅವತ್ ನೋಡಿದ್ರೆ ರಾಮ್ನ ಸ್ಟೇಷನಿಂದ ಬಿಡ್ಸೋದಕ್ಕೋಸ್ಕರ ಮಳೆ, ಗಾಳಿ, ಚಳಿ, ಊಟ ಯಾವುದು ಲೆಕ್ಕಿಸ್ದೆ ಸ್ಟೇಷನ್ ಮುಂದೆ ಕೂತಿದ್ದೆ. ಇವತ್ತು ನಿನ್ ಜೀವದ ಬಗ್ಗೆ ಯೋಚನೆ ಮಾಡದೆ ರಾಮ್ ಪ್ರಾಣನ ಉಳಿಸ್ಬಿಟ್ಟೆ. ರಾಮ್ ಮೇಲೆ ನಮಗೆ ಕಾಳಜಿ ಇದೆ ನಿಜ, ಆದ್ರೆ ನಿನಗೆ ಅವನ ಮೇಲೆ ಪ್ರೀತಿ ಕಾಳಜಿ ಎರಡೂ ಇದೆ. ನೀನು ರಾಮನ ಪ್ರೀತಿ ಮಾಡಿದಷ್ಟು ಇನ್ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರೇಮ. ಗಂಡ ಹೆಂಡತಿ ಎರಡು ದೇಹ ಒಂದು ಜೀವ ಅಂತಾರೆ. ಇದನ್ನೆಲ್ಲ ಬರೀ ಬಾಯಿ ಮಾತೆಗೆ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಯಾರೇ ಪ್ರೀತಿಸಿದ್ರು ಎಷ್ಟೇ ಹಚ್ಕೊಂಡ್ರು ತಮ್ಮ ಪ್ರಾಣದ ವಿಷಯ ಬಂದಾಗ ಎಲ್ಲರೂ ಸ್ವಾರ್ಥಿಗಳಾಗೋಗ್ತಾರೆ.
ಮನುಷ್ಯನೇ ಸ್ವಾರ್ಥಿ. ಆದರೆ ನೀನು ನಿನ್ನ ಜೀವದ ಬಗ್ಗೆ ಯೋಚನೆ ಮಾಡದೆ ನುಗ್ಗಿ ನಮ್ಮ ರಾಮ್ ಪ್ರಾಣ ಉಳಿಸ್ತೀಯಲ್ಲ, ನಿಜವಾಗ್ಲು ನೀನು ರಾಮ್ ಮೇಲೆ ಇಟ್ಟಿರೋ ಪ್ರೀತಿನ ಊಹಿಸ್ಕೊಂಡ್ರೇನೆ ನನಗೆ ಆಶ್ಚರ್ಯ, ಖುಷಿ ಎಲ್ಲ ಆಗತ್ತೆ. ನಿನ್ಮೇ ನನಗೆ ಇನ್ನೂ ಜಾಸ್ತಿ ಗೌರವ ಮೂಡ್ತಿದೆ ಪ್ರೇಮ. ರಾಣಿ ಹೇಳಿದಾಗ ಆ ವಿಷಯ ಕೇಳಿ ನಮಗೆ ಭಯ ಆಯಿತು. ರಾಮನ ಅಪ್ಪ ನಾನು ಆ ಜಾಗದಲ್ಲಿ ಇದ್ದಿದ್ರು ನಿನ್ನಷ್ಟು ಧೈರ್ಯ ಮಾಡಿ ಮುಂದೆ ನುಗ್ತಾ ಇರಲಿಲ್ಲಮ್ಮ. ಆದ್ರೆ ನೀನು ನನ್ನ ಮಗನ ಪ್ರಾಣ ಉಳಿಸೋದಕ್ಕೆ ನಿನ್ನ ಪ್ರಾಣಕ್ಕೆ ಧಕ್ಕೆ ತಂದ್ಕೊಂಡ್ಬಿಟ್ಟಲ್ಲಮ್ಮ. ಪ್ರೇಮ, ಇವತ್ತು ನೀನು ನನ್ನ ಮಗನ ಪ್ರಾಣ ಉಳಿಸ್ಬಿಟ್ಟೆ. ನಿನಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ನೀನು ನಮ್ಮ ಮನೆಗೆ ಬಂದಿರೋ ನೀನು ಮಾಡಿರೋ ಕೆಲಸನ ನಾನು ಯಾವತ್ತೂ ಮರೆಯಲ್ಲ. ನೋಡು, ನಾವು ಮಾತಾಡ್ತಾನೆ ಇದ್ದೀವಿ, ನೀನು ಸ್ವಲ್ಪ ಸುಧಾರಿಸ್ಕೊ. ಕಾವ್ಯ, ಪ್ರೇಮನ ಚೆನ್ನಾಗಿ ನೋಡ್ಕೊ. ಸರಿ. ಹುಷಾರ್. ಯಾಕೆ ಇಷ್ಟೊಂದು ರಿಸ್ಕ್ ತಗೊಳಕ್ ಹೋದೆ? ನಿನ್ ಪ್ರಾಣಕ್ಕೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಅದೆಲ್ಲ ಬಿಡು ಕಾವ್ಯ, ರಾಮ್ಗೆ ಏನಾದ್ರೂ ಹಾಕಿದ್ರೆ ಏನೇ? ರಾಮ್ ನನ್ನ ಪ್ರಪಂಚ ಕಣೆ, ಅವನೇ ನನ್ನ ಪ್ರಾಣ. ಅವನ ಪ್ರಾಣಕ್ಕೇನಾದ್ರೂ ಆಗಿದ್ರೆ ನನ್ಗಂತೂ ಸಹಿಸ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ. ಅವನಿಗೆ ಆ ಥರ ಆಗೋದಕ್ಕೂ ನಾನು ಬಿಡ್ತಾ ಇರ್ಲಿಲ್ಲ. ಅದನ್ನ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಕಣೆ ಕಾವ್ಯ. ಏನಕ್ಕ ಹೀಗ್ ಮಾತಾಡ್ತಿದ್ಯಾ? ರಾಮಿಂದ ನಿಂಗೆ ಎಷ್ಟೆಲ್ಲ ಅನ್ಯಾಯ ಆಗಿದೆ. ನಿನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ದವ್ರವ್ರು, ನಿನ್ ಲೈಫೇ ಹಾಳು ಮಾಡ್ದವ್ರವ್ರಕ್ಕ. ಹಾಗನ್ಬೇಡ್ವೆ ಕಾವ್ಯ, ರಾಮ್ ನನ್ನ ಬದುಕನ್ನು ಹಾಳು ಮಾಡಿಲ್ಲ. ರಾಮ್ ನನ್ನ ಬದುಕಿಗೆ ಒಂದು ಅರ್ಥ ಕೊಟ್ಟಿದ್ದಾನೆ. ನನ್ನ ಬದುಕಿಗೆ ಅರ್ಥ ಸಿಕ್ಕಿರೋದೇ ಅವನಿಂದ. ಅವನೊಂದು ಸಾರ್ಥಕತೆ. ನೋಡ್ದ ಶ್ರೀಧರ್, ನಮ್ಮ ಪ್ರೇಮ ಬಂಗಾರ. ನೋವು ಕೊಟ್ರು ಪರಿಮಳ ಹರಡೋ ಶ್ರೀಗಂಧ ಇದ್ದಂಗೆ. ಹೌದದ್ಕೆ ಪ್ರೇಮ ಲಕ್ಷಕ್ಕೊಬ್ಳು ಅಂತ ಹೆಂಡತಿ ಪಡೆಯೋದಕ್ಕೆ ನನ್ನ ಮಗ ಕೋಟಿ ಕೋಟಿ ಪುಣ್ಯ ಮಾಡಿರ್ಬೇಕು. ನಾವು ಅಷ್ಟೇ ಶ್ರೀಧರ್, ಇಂಥ ಸೊಸೆನ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ವಿ.